ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆದಿತ್ಯಾಂ ಅಂಬಿಕಾಂ ವಿಷ್ಣುಂ ಗಣನಾಥ ಮಹೇಶ್ವರಂ ಪಂಚದೈವಾನ್ ಸ್ಮರೆ ನಿತ್ಯಂ ಸರ್ವಾಭೀಷ್ಟಕಾರ್ಯಾರ್ಥಸಿದ್ಧಯೇ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ಚನಿಭ್ಯಶ್ಚ ರಾಹವೇ ಕೇತುವೇ ನಮಃ. ದೇವನಾಂಚ ಋಷೀಣಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿವಂತಂ ತ್ರಿಲೋಕೇಶಂ ತಂ ಗುರುಂ ಪ್ರಣಮಾಮ್ಯಹಂ. ಅಖಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಧನಸ್ಸು ರಾಶಿಯವರ ಫಲಾಫಲಗಳನ್ನು ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ರಾಶಿ ಕುಂಡಲಿಯಲ್ಲಿ ಬರುವ 9ನೇ ರಾಶಿಯೇ ಧನಸ್ಸು ರಾಶಿ. ಈ ಧನಸ್ಸು ರಾಶಿಯ ಚಿಹ್ನೆ ಬಾಣವನ್ನು ಬಿಡುವುದಕ್ಕೆ ಸಿದ್ಧಗೊಂಡ ಬಲಾಢ್ಯ ಮಾನವನ ಅರ್ಧ ಶರೀರ, ಉಳಿದ ಅರ್ಧ ತಲೆ ಇಲ್ಲದ ಬಲಾಢ್ಯ ಕುದುರೆಯಾಗಿರುತ್ತದೆ. ಈ ಧನಸ್ಸು ರಾಶಿಯ ಅಧಿಪತಿ ಗುರು ಭಗವಾನರು. ಮೂಲಾ ನಕ್ಷತ್ರ 1, 2, 3, 4 ಪಾದಗಳಲ್ಲಿ, ಪೂರ್ವಾಷಾಢ ನಕ್ಷತ್ರ 1, 2, 3, 4 ಪಾದಗಳಲ್ಲಿ, ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿಯವರಾಗಿರುತ್ತಾರೆ. ನಿಮ್ಮ ಹೆಸರಿನ ಮೊದಲನೇ ಅಕ್ಷರವಾಗಿ ಎ, ಯೋ, ಬ, ಬಿ, ಬು, ಧ, ಭ, ಢ, ಬೆ ಅಕ್ಷರಗಳು ಬಂದವರು ಧನಸ್ಸು ರಾಶಿಯವರಾಗಿರುತ್ತಾರೆ. ಉದಾಹರಣೆಗೆ ಯೋಗೇಶ್, ಯೋಗೀಂದ್ರ, ಬಾಲಕೃಷ್ಣ, ಬಲರಾಮ್, ಯೋಗೀಶ್ವರಿ, ಬಿಂದು, ಭೀಮಣ್ಣ, ಧನಂಜಯ, ಧನಶ್ರೀ, ಭರಣಿ ಇತ್ಯಾದಿ ಹೆಸರುಗಳುಳ್ಳವರು ಧನಸ್ಸು ರಾಶಿಯವರಾಗಿರುತ್ತಾರೆ. ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಧನಸ್ಸು ರಾಶಿಯವರಿಗೆ ಫಲಗಳು ಹೀಗಿವೆ. ರೈತರಿಗೆ ಚೆನ್ನಾಗಿರುತ್ತದೆ. ಆಸ್ತಿ ವ್ಯವಹಾರಗಳು ಸಂವತ್ಸರದ ಕೊನೆಯಲ್ಲಿ ಒಂದು ಹಂತಕ್ಕೆ ಬರುವುದು. ವಿದ್ಯಾರ್ಥಿಗಳು ನಿರಂತರ ಶ್ರಮದಿಂದ ಜಯಶೀಲನಾಗುತ್ತಾರೆ. ಆಕಸ್ಮಿಕ ಧನಲಾಭವಾಗುವುದು. ವ್ಯಾಪಾರಸ್ಥರು ಲಾಭಗಳನ್ನು ನೋಡುತ್ತಾರೆ. ಕಲಾಕಾರರಿಗೂ ಸಹ ಚೆನ್ನಾಗಿರುತ್ತೆ. ಬಂಧು ವರ್ಗದವರಿಂದ ಮನಸ್ತಾಪಗಳು, ಮಿತ್ರ ವರ್ಗದವರಿಂದ ಮನಸ್ತಾಪಗಳು ಬರುವುದು. ಅನಾರೋಗ್ಯ ಬರುವ ಸೂಚನೆಗಳು ಕಂಡುಬರುತ್ತೆ. ದುಷ್ಟ ಜನರ ಸಹವಾಸ ಮಾಡುವುದು. ಸೇವಕ ವರ್ಗದವರಿಂದ ತೊಂದರೆಗಳು ಬರಬಹುದು. ಪ್ರಯತ್ನ ಕಾರ್ಯಗಳಲ್ಲಿ ಅಡಚಣೆಗಳು ಬರುವುದು. ಮಾನಸಿಕ ಚಿಂತನೆ, ಅನಾರೋಗ್ಯ ಚಿಂತನೆ, ಆಹಾರ ಸೇವನೆ ಸಮಯದಲ್ಲಿ ಜಾಗ್ರತೆ ವಹಿಸಬೇಕು ಇತ್ಯಾದಿ ಶುಭ ಅಶುಭ ಫಲಗಳು ಈ ವರ್ಷ ಸಮವಾಗಿ ನಿಮ್ಮ ಅನುಭವಕ್ಕೆ ಬರಲಿದೆ. ಈ ವಿಶ್ವಾವಸುನಾಮ ಸಂವತ್ಸರ 2025-26ರಲ್ಲಿ ಈ ಧನಸ್ಸು ರಾಶಿಯವರಿಗೆ ಆದಾಯ 5, ಖರ್ಚು 5, ಗೌರವ 1, ಅವಮಾನ 5. ಮುಂದಾಲೋಚನಾ ಪ್ರಕ್ರಿಯೆಗಳೊಂದಿಗೆ ಮನೋಧೈರ್ಯದಿಂದ ಕಾರ್ಯಾಚರಣೆಗಳು ಮಾಡುವುದರಿಂದ ಧನಸ್ಸು ರಾಶಿಯವರು ಮಾಡುವ ಕಾರ್ಯಗಳಲ್ಲಿ ಜಯವನ್ನು ಗಳಿಸಬಹುದು.
ಇಲ್ಲಿಯವರೆಗೆ ಧನಸ್ಸು ರಾಶಿಯವರ ಸಾಧಾರಣ ಫಲಗಳನ್ನು ಗೋಚಾರಾನುಗುಣವಾಗಿ ಹೇಳಲಾಗಿದೆ. ನಿಮ್ಮ ಸಂಪೂರ್ಣ ಜಾತಕ ಫಲವನ್ನು ತಿಳಿಯಲು ನುರಿತ ಜ್ಯೋತಿಷ್ಯ ಪಂಡಿತರುಗಳನ್ನು ಸಂಪರ್ಕಿಸಿ. ನಿಮ್ಮ ಜಾತಕ ವಿಶ್ಲೇಷಣೆಗಾಗಿ, ಜಾತಕ ದೋಷ ಪರಿಹಾರ ಸೂಚನೆಗಳಿಗಾಗಿ, ಮದುವೆಗೆ ಗಂಡು ಹೆಣ್ಣಿನ ಸಾಲಾವಳಿಗಳಿಗಾಗಿ, ಸುಮುಹೂರ್ತ ನಿರ್ಣಯಕ್ಕಾಗಿ, ನಿಮ್ಮ ಜಾತಕ ಕುಂಡಲಿಯ ರಚನೆಗಾಗಿ, ಹಾಗೆ ಬಾಲಗ್ರಹ ದೋಷ ನಿವಾರಣಾ ಯಂತ್ರ, ವಿದ್ಯಾಭಿವೃದ್ಧಿ ಯಂತ್ರ, ವ್ಯಾಪಾರಾಭಿವೃದ್ಧಿ ಯಂತ್ರ, ಮಾನಸಿಕ ತೊಂದರೆ ನಿವಾರಣಾ ಯಂತ್ರ ಇತ್ಯಾದಿ ಧಾರಣಾ ಯಂತ್ರಗಳು, ಪೂಜನಾ ಯಂತ್ರಗಳಿಗಾಗಿ ನಮ್ಮ KP ಜ್ಯೋತಿಷ್ಯ ಕೇಂದ್ರ ವಾಟ್ಸಪ್ ನಂಬರ್ 9483552645 ನಂಬರ್ಗೆ ವಾಟ್ಸಪ್ ಮೆಸೇಜ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ವಿರಾಮ ಸಮಯವನ್ನು ಎಷ್ಟು ಚೆನ್ನಾಗಿ ಸದ್ವಿನಿಯೋಗ ಮಾಡಿಕೊಳ್ತೀರೋ ಅಷ್ಟೇ ಬೇಗ ಜ್ಞಾನವಂತರಾಗುವುದರಲ್ಲಿ ಸಂದೇಹವಿಲ್ಲ ಅಂತ ಇಂದಿನ ನುಡಿಮುತ್ತನ್ನು ನುಡಿಯುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹ ವರ್ಗದವರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಶೇರ್ ಮಾಡಿ ಅಂತ ಮನವಿ ಮಾಡುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.